ವಿಷಯ ಏನು ಅಂದರೆ ನಾನು ತೆಗ್ಸಿರೋ ಬಾವಿಗೆ ಮೋಟ್ರ್ ಬಿಡ್ಸೋಣ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ ತಗೊಂಡು ಹೋಗೋದಕ್ಕೆ ನಾನು ಬಂದಿದ್ದೀನಿ ಒಳನರಸೀಪುರಕ್ಕೆ. ಬಾವಿನ ಡ್ರಿಲ್ಲಿಂಗ್ ಮಾಡಿ 10 to 15 ಡೇಸ್ ಆಗಿದ್ರು ಮೋಟ್ರನ್ನೇ ಬಿಡಿಸಿರಲಿಲ್ಲ. ಸೊ ಇವತ್ತು ಫೈನಲಿ ಅದು ಆಗಿಬಿಡಲಿ ಅಂತ ಅಂಗಡಿಗೆ ಬಂದು ನೋಡಿದರೆ ಅವ್ರು ಹಾಕಿದ ಬಿಲ್ ನೋಡಿ ನನಗಂತೂ ಸರಿ ಹಾಗಿದ್ದಾಗಲಿ ರಿಸ್ಕ್ ಇಲ್ಲ ಅಂತ ಅಂದ್ಕೊಂಡು ಅಮೌಂಟ್ ಅಡ್ಜಸ್ಟ್ ಮಾಡಿಕೊಟ್ರೆ ಅಣ್ಣ ಮತ್ತೊಂದು ಥರ ಸೈಕ್ ಮಾಡ್ತಾವ್ರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿಲ್ವಾ? ಬನ್ನಿ ಹೇಳ್ತೀನಿ. ಅಣ್ತಮಾಸ್, ಬೋರ್ ಡ್ರಿಲ್ಲಿಂಗ್ ಆಗಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಅಷ್ಟೋ ನೀರು ಬಂದರೆ ಮೋಟ್ರ್ ಇಳಿಸೋದು ತುಂಬಾ ಸಿಂಪಲ್. ಬಟ್ ದುಡ್ಡು ಮಾಡಿಕೊಂಡಿರ್ಬೇಕು. ಅದು ನಿಜಾನೇ. ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಸೊ ನಾವು ಕೂಡ ಮೋಟ್ರ್ ಇಳಿಸೋಕೆ ಅಂತ ಡಿಸೈಡ್ ಮಾಡ್ಕೊಂಡು ಐಟಮ್ ತರೋಣ ಅಂತ ಅಂಗಡಿಗೆ ಹೋಗಿದ್ದು. ಏನೇನು ಐಟಮ್ ಬೇಕು ಅಂತ ಮಾತ್ರ ಕೇಳಬೇಡಿ. ನಿಮ್ಮ ಹತ್ರ ಇರೋ ದುಡ್ಡನ್ನ ಅಂಗಡಿಯವ್ರಿಗೆ ಕೊಟ್ಟು ಇಷ್ಟು ಬಾವಿಲಿ ಇಷ್ಟು ಇಂಚು ನೀರು ಬಂದಿದೆ ಅಂದರೆ ಸಾಕು, ಕಣ್ಣು ಬಿಡೋ ಅಷ್ಟರಲ್ಲಿ ನಿಮಗೆ ಬೇಕಾಗಿರೋ ಸಾಮಾನೆಲ್ಲ ಬರೀ ತಂದಿಡೋದಲ್ಲ, ಗಾಡಿಗೆ ಲೋಡ್ ಕೂಡ ಮಾಡ್ತಾರೆ. ಆದರೂ ಸಿಂಪಲ್ಲಾಗಿ ನಿಮಗೋಸ್ಕರ ಒಂದಿಷ್ಟು ಐಟಮ್ಗಳ ಹೆಸರು ಹೇಳ್ಬೇಕಂದ್ರೆ, ನಮಗೆ ಮೇಯ್ನಾಗಿ ಐಟಮ್ಗಳು ಬೇಕಾಗಿರೋದು ಮೋಟ್ರ್ ಸೆಟ್ಟು, ಬೋರ್ಡ್ ಸೆಟ್ಟು, GI ಪೈಪು, ಕಾಲರು, ಕ್ಲ್ಯಾಂಪ್ ಸೆಟ್ಟು, ಕ್ಯಾಪು, ಕೇಬಲ್ಲು, GI ಬೆಂಡು, GI ನಿಪ್ಪಲ್ಲು, ಬಾಕ್ಸು, ಹಾಗೆ ಟೇಪ್ ಆ್ಯಂಡ್ ವಾಟರ್ ಟೇಪು. ಅಣ್ತಮಾಸ್, ನಾನೊಬ್ಬ ಯೂಟ್ಯೂಬರ್ ಅಂತ ಗೊತ್ತಾಗಿ ಚಾನಲ್ ನೇಮ್ ಯಾವುದು ನಮಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅನ್ನೋದಲ್ಲದೆ ಟೀನು ತರಿಸಿದ್ರು. ನನಗೂ ಅವಾಗಲೇ ಗೊತ್ತಾಗಿದ್ದು ಇತ್ತೀಚೆಗೆ ಯೂಟ್ಯೂಬರ್ಗಳಂದರೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ. ಸರಿ, ನಾನು ಕಾಫಿ ಟೀ ಕುಡಿಯಲ್ಲ ಅಂತೇಳಿ ಅವ್ರ ಮೊಬೈಲ್ನ ಹಚ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ. ಅದಕ್ಕೆ ಅವರು ನಮ್ಮ ಹುಡುಗ ಸರಿಯಾಗಿ ಕೆಲಸ ಮಾಡ್ತಾನೆ, ಒಂದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂದರು. ಸ್ಪೀಡ್ ಮಾಡಬೇಕು. ಅಣ್ತಮಾಸ್, ನಮಗೆ ಒಂದು ಎಕ್ಸ್ಟ್ರಾ ಸಿಮೆಂಟ್ ಬಾಕ್ಸ್ ಬೇಕಿತ್ತು ಮೀಟ್ರ್ ಬಾಕ್ಸ್ ಇಡೋದಕ್ಕೆ. ಅದು ಕೂಡ ಈ ಅಂಗಡಿಯಲ್ಲಿ ಸಿಕ್ಕಿದ್ರಿಂದ ಆಟೋನ ಗೋಡನ್ಗೆ ಕಳಿಸಿ ಫಸ್ಟು ಸಿಮೆಂಟ್ ಬಾಕ್ಸ್ನ ಹಾಕೊಂಡು ಬಂದು. ಕನ್ನಡ ಬರುತ್ತೆ? ಆಮೇಲೆ ಉಳಿದಿರೋ ಐಟಮ್ಸ್ನ ಅದೇ ಆಟಕ್ಕೆ ಲೋಡ್ ಮಾಡ್ತಿದ್ರು. ಅಣ್ತಮಾಸ್, ಫೈನಲಿ ಬಿಲ್ ಹಾಕ್ಸಿ ಅಮೌಂಟ್ ಸೆಟಲ್ ಮಾಡಿ ಹೊರಡ್ತಿದ್ದೀವಿ. ಬಿಲ್ ಎಷ್ಟಾಯ್ತು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಮರ್ರೆ. ಇವಾಗ ಬಿಲ್ ಎಷ್ಟಾಯ್ತು ಅಂತ ಹೇಳ್ದೆ ಕೂತ್ಕೊಂಡ್ರೆ ಅಲ್ಲಿ ಮೋಟ್ರ್ ಬಿಡ್ಸೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಮರ್ರೆ. ಅಣ್ತಮಾಸ್, ಫೈನಲಿ ಐಟಮ್ ಎಲ್ಲ ಎತ್ಕೊಂಡು ಜಮೀನ್ ಹತ್ರ ಬಂದ್ವಿ. ಅಣ್ಣ ಮೋಟರ್ಗೆ ಕೇಬಲ್ ಹಾಕಿ ಎಲ್ಲನೂ ಪ್ರಿಪೇರ್ ಮಾಡ್ತಿದ್ರು. ಅಣ್ಣ ಬೆಳಗ್ಗೆನೆ ಮೋಟ್ರ್ ಬಿಡಬೇಕು, ಕರೆಂಟ್ ಬರೋ ಅಷ್ಟರಲ್ಲಿ ಅಂತ ಅಣ್ಣನ ಬೆಳಗ್ಗೆನೆ ಕರೆಸಿ ಸುಮ್ಮನೆ ಟೌನಲ್ಲಿ ಕೂರಿಸ್ಕೊಂಡಿದ್ದು. ಟೌನಿಂದ ಜಮೀನ್ ಹತ್ರ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಹಿಂಗಾಗಿ ಅಣ್ಣಂಗೆ ಬೇರೆ ಕಸ್ಟಮರ್ಗಳು ಸರಿಯಾಗಿ ಕ್ವಾಟ್ಲೆ ಇಡ್ತಿದ್ರು. ಅಣ್ಣ, ನಿನ್ ತಮ್ಮ ನಾನು ಒಂದು ನರಸೀಪುರದಲ್ಲಿ ಇದ್ದೀನಿ, ಸುಮ್ಮನಿರೋಣ. 3 ಗಂಟೆಗೆ ಕರೆಂಟ್ 2:15 ಹೇಳಿರೋದು. ನಾನು 2:15 ಬರ್ತೀನಿ ಅಂತ ಹೇಳಿರೋದು. ಇಲ್ಲ, ಈಗ ಪಂಪಿಗೆ ನಿಪ್ಪಲ್ ಹಾಕ್ತಿದ್ದೀನಿ. ಇನ್ನೂ 1 ಗಂಟೆ 1.5 ಗಂಟೆ ಆಯ್ತದೆ. 2:15 ಬರ್ತೀನಿ. 2:15 ಅದು ಎಷ್ಟಿದ್ರು ಇವತ್ತು ನೈಟ್ ಮನೆಗೆ ಹೋಗೋದು ಬೇಡ, ನೀನೊಬ್ಬ ಸೇರ್ಕೊಬಿಡು ಅತ್ತಿಗೆ. ಅವನು 6 ಮೋಟ್ರನ್ನು ಒಟ್ಟಿ ಬಿಟ್ಬಿಟ್ಟು ಹೋಯ್ತಾರ ಊರ್ ಕಡಿಕೆ. ಮಾಸ್ಟರ್ ಮಾವ 3 ಐತ್ರಿ. ನಮ್ಮ ಗಾಚಾರ ಯಾಕೆ ಸರಿದ ಬನ್ನಿ. ನಮ್ಮ ಗಾಚಾರ ಯಾಕೆ ಜನಗಳೆಲ್ಲ ಮೈ ಮೇಲೆ ನಿಲ್ತಾರೆ. 6:15 ನಿಮ್ಮ ಯಾವರ ಮಲೆನಹಳ್ಳಿ. 6 ಗಂಟೆಗೆ ಬರ್ತೀನಿ ನಾನು. ನಿಮ್ಮ ಪಕ್ಕ ಅಡ್ರೆಸ್ ಬೇಕಲ್ಲ ನನಗೆ, ಅಲ್ಲಿಗೆ ಬರೋಕ್ಕೆ. ಎಲ್ಲಿಗೆ ಬರೋದು ನಿಂತು? ಸಂಜೆನೇ ಬರ್ತೀನಿ ಬೇಕಾದ್ರೆ, ನನಗೇನು ಅಭ್ಯಂತರ ಇಲ್ಲ. ಹಲೋ ಹಲೋ, ಸಂಜೆ ಬರ್ತೀನಿ ಬೇಕಾದ್ರೆ. ಸಂಜೆ ಒಂದು 5 ಗಂಟೆಗೆ ಬಂದರೆ 7 ಗಂಟೆ ವರ್ಷ 8 ಗಂಟೆ ಹೊತ್ತಿಗೆ ಮುಗೀತದೆ.
ಓ ಇವಾಗ ಸಂಜೆ ಬೇಕಾದ್ರೂ ಸರಿ ಬೆಳಿಗ್ಗೆಗಾದ್ರೂ ಸರಿ. ಅಣ್ಣ ನಾಳೆ ಬೆಳಿಗ್ಗೆಲ್ಲ ಬರ್ತೀನಿ. ಅದೇ ಹೇಳಿದೀವಲ್ಲ. ಹಾಂ ಫೈನಲ್ ನೀವೇ ಹೇಳ್ಬಿಡಿ. ಜಾಸ್ತಿ ಆಗಿರೋ ತೆಗೆದಾಕ್ಬಿಟ್ಟು ಹೇಳ್ಬಿಡಿ. ನೀವೇ ಹೇಳೋಣ. ಕೊಡಿಸ್ತೀವಿ ಈಗ. ಎಷ್ಟು ಅಡಿಗೆ 240 ಅಡಿ ನೀರು ಬಂದಿಲ್ಲ. ಸಣ್ಣ ಗೊತ್ತೈತೆ, ಅದು ಸಿಪ್ಪೆಲ್ಲ ಗೊತ್ತೈತೆ, ಹೇಳ್ತೈತೆ. ಆ ಪುಟಕ್ಕೂ ಹಂಗೆ ನಿಂದ ಸ್ಟಾರ್ ನೀನು ಹಣ ಬರೋ ಚೆನ್ನಾಗಿದೆ ಅಂತ ಸುರೇಶ್. ತಳಿಯಲ್ಲಿ ಮುಗಿಸ್ತೀನಿ. ನಿನ್ನೆ ಕೊಡ್ಬೇಕಿತ್ತು. ಅವ್ರ ಅಪ್ಪ ಅಮ್ಮ ಇದೇ ತಾನೇ ಸಮದಿರೋದು. ಹ್ಞೂ ಕಾಟೂರ್ಗೆ ಒಂದು 3,000 ರೂಪಾಯಿ ಮಾತಾಡಿದ್ರಿ. ಅಟ್ಲೆಂಟು ಕೊಟ್ಟು ಬರೋದಾ ಹೋಯ್ತೀಯಾ? ಹೋಯ್ತಿ ಹಂಗೆ ಹೇಳು. ಕೊಡ್ತೀನಿ ಅವ್ರ ನಂಬರ. ಅಟ್ಲೆಂಟ್ ಕೊಟ್ಟೆ ಬಿಡೋದು. ಅದೊಂಚೂರು ಹತ್ತಿರ. ಏನು ಒಬ್ರು ಬಂದ್ರೆ ಸಿಕ್ಕಲ್ ಕೊಡ್ಬೇಕು ನೀವು. ಮೋಟ್ರ್ ಬಿಡೋದಕ್ಕೆ ಮಿನಿಮಮ್ 2-3 ಜನ ಬರ್ತಾರೆ. ಬಟ್ ಅಣ್ಣ ಮಾತ್ರ ಒಬ್ಬನೇ ಬಂದಿದ್ದ. ಹೆಲ್ಪರ್ಗಳು ಬಂದಿದ್ರು. ಟೈಮ್ ಆದರೂ ಕೆಲಸ ಕೊಡಲಿಲ್ಲ ಅಂತ ಬೆಳಿಗ್ಗೆನೇ ಎಸ್ಕೇಪ್ ಆದರು. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆನೇ ಕರ್ಸಿದ್ದು ನಮ್ಮ ತಪ್ಪಲ್ವಾ ಅಂತ ಅಣ್ಣಂಗೆ ನಾವುಗಳೇ ಹೆಲ್ಪ್ ಮಾಡೋದು. ಅಲ್ಲೇ ಎತ್ಕೊಬೇಕಯ್ಯ. ಹೊರಗೆ ಕರ್ಕೊಂಡು ಪಿನ್ ಓಪನ್ ಬೇಡ. ಪಿನ್ ಓಪನ್ ಮಾಡಿ ಹಂಗೆ ಇಟ್ಕೊಳ್ಳಿ. ಕಡೆ ಯಾರು ಆಡ ಇಬ್ಬರು ಬರ್ಬೇಕು. ಕೆಲಸ ಮಾಡಿಲ್ವಾ? ಬಂದಿರೋ ವಾಪಸ್ ಹೊಂಡೋರು ಲೇಟ್ ಆಯ್ತು ಅಂತ. ಕೆಲಸ ಕೊಡ್ರಿ ಇರ್ತಾರೆ. ಕೆಲಸ ಕೊಡ್ರಿ ನೀರಿದ್ರೆ 80 ಕೆಲಸ ಸುದ್ದಿ ಬೆಳೆದಿದ್ದು. ಬಡಿ ಕೊಟ್ಕೊಂಡು ಎಳ್ಕೊ ಬರ್ಬೇಕಾ? ಅಣ್ಣ ತಮ್ಮಸ್ ಫೈನಲಿ ಮೋಟರ್ ಇಳಿಸಿ ಕ್ಲಾಂಪ್ ಹಾಕ್ತಿದ್ದಾರೆ. ಮೋಟರ್ ಕರೆಂಟು ಬೆಳಿಗ್ಗೆ ಎದ್ದಿದ್ರಿಂದ ಬೆಳಿಗ್ಗೆನೇ ಮೋಟರ್ ಇಳಿಸಿ ಆನ್ ಮಾಡ್ಬೋದಲ್ವಾ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ನಾವು ಮೋಟರ್ ಇಳಿಸಿ ಕರೆಂಟ್ ಕನೆಕ್ಷನ್ ಮಾಡೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು.
ಫೈನಲಿ ಅಣ್ಣ ಅವ್ನ ಕೆಲಸ ಎಲ್ಲ ಮುಗಿಸಿ ಶಿಸ್ತಾಗಿ ಗಾಡಿ ಎತ್ಕೊಂಡು ಹೊರಟ. ಬಟ್ ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಇವತ್ತು ಮೋಟರ್ ಆನ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಫೀಲಲ್ಲಿ ಇದ್ವಿ. ಇರಲಿ ಬಿಡು ಮಗ, ನಾಳೆನೇ ಆನ್ ಮಾಡಿದ್ರಾಯ್ತು ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಓಕೆ ಅಂತ ಮಸ್, ನಾಳೆ ಹೆಂಗೂ ಕರೆಂಟ್ ಬರುತ್ತೆ, ನಾಳೆನೇ ಆನ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಡೇ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್. ಆದಿರಾಮ್, ಟೇಕ್ ಕೇರ್.